ವೆಲ್ಕಮ್ ಬ್ಯಾಕ್. ಸಾಕಷ್ಟು ಪ್ರತಿಭಟನೆಗಳು ನಡೀತಾನೆ ಇದೆ ಬೆಂಗಳೂರಲ್ಲಿ. ಅದರಲ್ಲೂ ಕೂಡ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಎಐಟಿಯುಸಿ ನೌಕರರೀಗ ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರು ಚಾಲೋಗೆ ಎಐಟಿಯುಸಿ ನೌಕರರ ಸಂಘಟನೆ ಕರೆ ಕೊಟ್ಟಿದ್ದು ಲಾಲ್ಬಾಗ್ ಗೇಟ್ ಬಳಿ ಕೆಎಸ್ಆರ್ಟಿಸಿ ನೌಕರರ ಫೆಡರೇಷನ್ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಬಸ್ ಸಂಚಾರಕ್ಕೆ ಅಡ್ಡಿ ಮಾಡದಂತೆ ಪ್ರತಿಭಟನೆ ನಡೀತಾ ಇದ್ದು ನಗರದಲ್ಲಿ ಎಂದಿನಂತೆ ಬಸ್ ಸಂಚಾರ ಮುಂದುವರೆದಿದೆ. ಸಂಸ್ಥೆಯ ಸಿಬ್ಬಂದಿಗೆ ವೈದ್ಯಕೀಯ ಸೌಲಭ್ಯ, ನಿವೃತ್ತಿ ನೌಕರರಿಗೆ ಕೂಡಲೇ ಗ್ರಾಚ್ಯುಟಿ ಹಣ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ನೌಕರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಮೆದುಳು ಜ್ವರದಿಂದ ಮಕ್ಕಳ ಸಾವಿನ ಸಂಖ್ಯೆ ಏರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮೆದುಳು ಜ್ವರದಿಂದ ಬಳಲಿ ಮಕ್ಕಳು ಸಾವನ್ನಪ್ತಾ ಇದ್ದು ಕೇಂದ್ರ ಸರ್ಕಾರ ಇದರ ಬಗ್ಗೆ ಚೂರು ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಹಳ ಗಂಭೀರವಾದಂತಹ ಪ್ರಕರಣ ಇದು. ಯಾಕಂದ್ರೆ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ವಿ 170ಕ್ಕೂ ಹೆಚ್ಚು ಮಕ್ಕಳು ಇದರಿಂದಾನೇ ಸಾವನ್ನಪ್ಪಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ನೆಗ್ಲಿಜೆನ್ಸ್ ಜಾಸ್ತಿ ಆಗ್ತಾ ಇದೆಯಾ, ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಸಾಕ್ಷಿ ಇವತ್ತಿನ ಪ್ರತಿಭಟನೆ. ಅದರಲ್ಲೂ ಮೊನ್ನೆ ಡಿಸಿಎಂ ಅವರು ಮಾಡೆಲ್ ಒಬ್ಳು ಜೊತೆ ಮಾತಾಡ್ತಾ ಕೂತಿದ್ದು, ಮಿಸ್ ಇಂಡಿಯಾ ಜೊತೆ ಮಾತಾಡ್ತಾ ಕೂತಿದ್ದು ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು. ಇವರಿಗೆ ಇದಕ್ಕೆಲ್ಲ ಪುರ್ಸೋತಿರುತ್ತೆ. ಈ ಮಕ್ಕಳ ಸ್ಥಿತಿ ಈ ರೀತಿ ಸಾವನ್ನಪ್ತಾ ಇದ್ದಾರೆ, ಮೆದುಳು ಜ್ವರ ಅಂತಿದ್ದಾರೆ, ಏನು ಎತ್ತ ಪರಿಶೀಲನೆ ಮಾಡಿ ಟ್ರೀಟ್ಮೆಂಟ್ ಕೊಡಿಸಬೇಕು, ಸಾವಿನ ಸಂಖ್ಯೆನ ತಗ್ಗಿಸಬೇಕು ಅಂತ ಹಾಗಾದ್ರೆ ಯೋಚನೆ ಇಲ್ವಾ ಅಂತ ಜನ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಬಿಬಿಎಂಪಿ ತುಂಬೆಲ್ಲ ಭ್ರಷ್ಟಾಚಾರದ್ದೇ ವಾಸನೆ ಹಬ್ತಾ ಇದೆ. ಬೀದಿ ನಾಯಿಗಳ ಹೆಸರಲ್ಲೂ ಕೂಡ ಭಾರೀ ಲೂಟಿ ಮಾಡಿರುವ ಅಕ್ರಮದ ಕರಾಳ ದಂಧೆಯ ಸ್ಟೋರಿಯೊಂದು ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ನಾಯಿಗಳ ಹೆಸರಲ್ಲೂ ಬಿಬಿಎಂಪಿ ಗೋಲ್ಮಾಲ್. ಎಬಿಸಿ ಅಂದ್ರೆ ತಿಳಿಯದ ಎನ್ಜಿಒಗಳಿಗೆ ಟೆಂಡರ್. ಎಷ್ಟೇ ವರದಿಗಳು ಪ್ರಸಾರವಾಗ್ತಾ ಇದ್ರು ಬಿಬಿಎಂಪಿಯಲ್ಲಿ ನಡೆಯುತ್ತಿರುವ ಕರ್ಮಕಾಂಡಕ್ಕೆ ಮಾತ್ರ ಬ್ರೇಕ್ ಬೀಳ್ತಾ ಇಲ್ಲ. ಈ ಸಲ ನಾಯಿಗಳ ಹೆಸರಿಟ್ಟು ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ನಾಯಿಗಳ ಸಂತಾನಹರಣಕ್ಕಾಗಿ ಎಬಿಸಿ ಆಪರೇಷನ್ ಮಾಡಲಾಗುತ್ತೆ. ಇದರ ಟೆಂಡರ್ನಲ್ಲಿಯೇ ಭಾರೀ ಅಕ್ರಮ ನಡೆದಿದೆ. ನಾಯಿಗಳ ಸಾಕಾಣೆ, ನಿರ್ವಹಣೆ ಹಾಗೂ ಶಸ್ತ್ರಚಿಕಿತ್ಸೆ ಬಗ್ಗೆ ಅನುಭವ ಕಡ್ಡಾಯವಾಗಿ ಎನ್ಜಿಒಗಳಿಗೆ ಇರಲೇಬೇಕು. ಆದರೆ ಇದರ ಬಗ್ಗೆ ಏನೂ ತಿಳಿಯದ ಎನ್ಜಿಒಗೆ ಟೆಂಡರ್ ನೀಡಿ ಕೋಟಿ ಕೋಟಿಯಷ್ಟು ಲೂಟಿ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಮಹದೇವಪುರ ಕೆಆರ್ಪುರಂ ವ್ಯಾಪ್ತಿಯಲ್ಲಿ ಸುಷ್ಮಾ ಎಂಟರ್ಪ್ರೈಸಸ್ ಎನ್ನುವ ಎನ್ಜಿಒ ನಡೆಸ್ತಾ ಇರುವಂತಹ ಅರುಣಾ ರೆಡ್ಡಿಗೆ ಹೌಸ್ ಕೀಪಿಂಗ್ ಅನುಭವದ ಮೇಲೆ ಲಕ್ಷಾಂತರ ಮೊತ್ತದ ಟೆಂಡರ್ ಅನ್ನ ನೀಡಲಾಗಿದೆ. ಇದನ್ನ ಸ್ವತಃ ಆಕೆಯೇ ಒಪ್ಪಿಕೊಂಡಿದ್ದಾರೆ. ನನಗೆ ಫಸ್ಟ್ ಇಂದ ಅನಿಮಲ್ ಅದರಿಂದ ಸ್ವಲ್ಪ ನಮಗೆ, ಯಾಕೆಂದ್ರೆ ನಮ್ಮ ಮನೆಗಳಲ್ಲೇ ಫ್ಯಾಮಿಲಿ ಹಸುಗಳು ಎಲ್ಲ ಇದ್ದಿದ್ರಿಂದ ನನಗೆ ಸ್ವಲ್ಪ ಇದರಲ್ಲಿ ಆಸಕ್ತಿ ಹಿಂದೆ ನೀವು ಮೇಂಟೈನ್ ಮಾಡಿರೋ ಅನುಭವ ಇದೆಯಾ ನಿಮಗೆ? ಇಲ್ಲ ಸರ್. ಎಬಿಸಿ ನಡೆಸುತ್ತಿರುವಂತ ಎಆರ್ಎಫ್, ಚೇತಕ್ ಎಂಟರ್ಪ್ರೈಸಸ್ ನಂತ ಸಂಸ್ಥೆಗಳು ಎಡಬ್ಲ್ಯೂಬಿಐ ಮಾನ್ಯತೆಯನ್ನೇ ಪಡೆದಿಲ್ಲ. ಎಬಿಸಿ ಬಗ್ಗೆ ಏನೂ ತಿಳಿಯದವರಿಗೆ ಟೆಂಡರ್ ಕೊಟ್ಟಿರೋದ್ರಿಂದ ಪ್ರಾಣಿದಯಾ ಸಂಘದವರು ಬಿಬಿಎಂಪಿ ವಿರುದ್ಧ ಕಿಡಿಕಾರಿದ್ದಾರೆ. ಈಕೆ ಬಂದು ಶೀಸ್ ಅ ಸಿಂಪಲ್ ಹೌಸ್ ವೈಫ್. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಈಕೆ ಒಂದು ದೊಡ್ಡ ಕಾರ್ಯಕರ್ತೆ. ಪ್ರತಿಯೊಂದು ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಸ್ ಅಲ್ಲಿ ಈಕೆಯ ಫೋಟೋ ಇದೆ. ಅದೊಂದೇ ಈಕೆ ಕ್ವಾಲಿಫಿಕೇಶನ್. ಆ ಒಂದು ಕ್ವಾಲಿಫಿಕೇಶನ್ ಮೇಲೆ ಈಕೆಗೆ ಇಂಥ ಒಂದು ದೊಡ್ಡ ಪ್ರಾಣಿಯ ಒಂದು ಪ್ರಾಣದ ಜೊತೆ ಆಟಾಡೋ ಒಂದು ದೊಡ್ಡ ಪ್ರೋಗ್ರಾಮ್ನ ಈಕೆ ಕೈ ಕೊಟ್ಟಿದ್ದಾರೆ. ಇದೇ ರೀತಿಯ ಅಕ್ರಮಗಳಿಂದ ಎಷ್ಟೋ ಜನ ಜೈಲಿಗೆ ಹೋಗಿ ಬಂದಿದ್ದಾರೆ. ಆದರೆ ಕೆಲ ಭ್ರಷ್ಟ ಅಧಿಕಾರಿಗಳು ಹಣಕ್ಕಾಗಿ ಅಡ್ಡದಾರಿ ಹಿಡಿದಿದ್ದಾರೆ. ಸಂಬಂಧಪಟ್ಟ ಮೇಲಧಿಕಾರಿಗಳು ಇಂಥ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಷ್ಟೋ ಸಲ ಇಂತಹ ಅಕ್ರಮಗಳ ಆಗ್ತಾ ಇರುತ್ತೆ. ಇದನ್ನ ಹೇಳ್ತಾ ಹೋಗೋದಷ್ಟೇ, ಆಮೇಲೆ ಮತ್ತೆ ನಡೆಯುವಂತದ್ದು ಟೆಂಡರ್ ಕರೆಯುವಂತ ಸಂದರ್ಭದಲ್ಲಿ ಎಷ್ಟು ಗಮನ ವಹಿಸ್ತಾರೆ ಅಂತ ಹೇಳಿ. ಅಂದ್ರೆ ಪೇಪರ್ ಮೇಲೆ ಲೆಕ್ಕ ಎಲ್ಲ ಪಕ್ಕ ಇರುತ್ತೆ, ಬಟ್ ಅಲ್ಲಿ ಹೋಗಿ ನೋಡಿದಾಗ ಯಾವುದು ಕೆಲಸ ಕಾರ್ಯಗಳು ಆಗಿರೋದಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಮತ್ತೊಮ್ಮೆ ಈ ಇಲಾಖೆಗೂ ಕೂಡ ನಾವು ನೆನಪು ಮಾಡ್ತಾ ಇದೀವಿ. ಸೊ ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಗುಜರಾತ್ನ ದಾಹೋದ್ ಎಂಬಲ್ಲಿ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಮಹಿಳೆ ಹಾಗೂ ಯುವಕನಿಗೆ ಗ್ರಾಮಸ್ಥರು ಭೀಕರ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಹಿನ್ನೆಲೆಯಲ್ಲಿ ಯುವಕನನ್ನ ಬೆತ್ತಲೆಗೊಳಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಗ್ರಾಮಸ್ಥರು ಮಹಿಳೆಯ ತಾಳಿ ಕಿತ್ತಿಸಿದು ಶಿಕ್ಷೆ ಕೊಟ್ಟಿದ್ದಾರೆ.
बोल रहे फटाफट बोल कहना करो आदमी बोलेगा बोल फटाफट बोल बोल कहना आदमी करो बोल ऐसे ಕಾನೂನನ್ನ ಇವರೇ ಕೈಗೆತ್ತಿಕೊಂಡು ಇಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಪೊಲೀಸರು ಇದ್ರು ಕೂಡ ಮತ್ತೆ ನಾವೇನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ. ಸೊ ಮುಂದಿನ ಸುದ್ದಿ ನಾವು ನೋಡೋಣ ಅನ್ಸುತ್ತೆ. ಹರಿಯಾಣದಲ್ಲಿ ಕಾಂಗ್ರೆಸ್ ವಕ್ತಾರರನ್ನ ದುಷ್ಕರ್ಮಿಗಳು ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆ ನಡು ರಸ್ತೆಯಲ್ಲಿ ಕಾಂಗ್ರೆಸ್ ವಕ್ತಾರ ವಿಕಾಸ್ ಚೌಧರಿಯ ಮೇಲೆ 10 ಬಾರಿ ಗುಂಡನ್ನ ಹಾರಿಸಿದ್ದಾರೆ. ವಿಕಾಸ್ ತನ್ನ ಕಾರ್ ಬಳಿ ಹೋಗ್ತಾ ಇದ್ದ ವೇಳೆ ದಿಢೀರನೆ ಪಾರ್ಕಿಂಗ್ ಜಾಗದಲ್ಲೇ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಉತ್ತರಾಖಂಡ್ನ ರಾಮನಗರ ಅನ್ನುವ ಜಿಲ್ಲೆಯಲ್ಲಿ ಕಾಡಾನೆಗಳು ತನ್ನ ದಾರಿಗೆ ಅಡ್ಡ ಇದ್ದ ಕಾರುಗಳನ್ನು ತಳ್ಳಿ ತನ್ನ ದಾರಿ ಸುಗಮ ಮಾಡಿಸಿಕೊಂಡು ಹೋಗಿದೆ. ಬಕ್ರಾಕೋಟ್ ಎಂಬ ಅರಣ್ಯ ಪ್ರದೇಶದೊಳಗಿದ್ದ ಕಿರಿದಾದ ದಾರಿಯಲ್ಲಿ ಕಾರುಗಳನ್ನ ಪಾರ್ಕ್ ಮಾಡಿ ಜನ ಎಲ್ಲೋ ಹೋಗಿದ್ದ ಸಮಯದಲ್ಲಿ ನೀರು ಕುಡಿಯೋದಕ್ಕೆ ಆನೆಯ ದಂಡೇ ಬಂದಿದೆ. ಇನ್ನು ದಾರಿಯಲ್ಲಿ ಪಾರ್ಕ್ ಮಾಡಿದ ಕಾರ್ಗಳು ಅಡ್ಡ ಇದೆ ಅಂತ ಪಕ್ಕಕ್ಕೆ ಸರಿಸಿ ಆನೆಗಳ ದಂಡು ಮುಂದಕ್ಕೆ ಸಾಗಿದೆ. ಈ ದೃಶ್ಯಗಳು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. हटो पिछला रहा हूँ